ಜೀವನದಲ್ಲಿ ಸಂಬಂಧಗಳು ತುಂಬ ಮುಖ್ಯ. ಸಂಬಂಧಗಳು ಇಲ್ಲದೆ ಇದ್ದರೆ ಜೀವನ ಅಲ್ವೇ ಅಲ್ಲ. ಲೈಫ್ ಈಸ್ ಶಾರ್ಟ್, ಟೇಕ್ ಇಟ್ ಈಜಿ, ಎಂಜಾಯ್ ದ ಮೂಮೆಂಟ್, ಬಟ್ ಡೋಂಟ್ ಹರ್ಟ್ ಎನಿವನ್, ಎವ್ರಿವನ್. ಬಿ ಹ್ಯಾಪಿ, ಬಿ ಸ್ಮೈಲ್. ಒಮ್ಮೆ ಸಂಬಂಧಗಳು ಮುರಿದೋದ್ರೆ ಜೀವನ ಉದ್ದಕ್ಕೂ ಸೇರೋಲ್ಲ. ಸೊ ಯಾರನ್ನೂ ಯಾವತ್ತಿಗೂ ಮಿಸ್ ಮಾಡ್ಕೋಬೇಡಿ. Yaksha! Shala lala lala khol bali, everyone serve with me Yaksha! Wanna feel the pain? Go! Wanna feel the bad? Go! He's the king of the boss of the masses! ಹಲೋ ಶರಣು, ಎಲ್ಲಿದ್ದೀರಪ್ಪ? ರೂಮ್ ಕೊಡೆ ಬನ್ನಿ, ಲೇಟಾಗಿ ಏನಾರು ತಗೊಳ್ಳೋಣ. ತಿರು, ಎಲ್ಲಿ ನಿನ್ನ ವೈಫು ಕಾಣ್ತಾ ಇಲ್ವಲ್ಲ? ಊರಿಗೆ ಹೋಗಿದ್ದಾಳೆ. ಯಾಕೆ? ತಿರು, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತಲ್ಲ. ನನ್ನ ಕೈಲಾದ್ರೆ ಮಾಡ್ತೀನಿ ಹೇಳಪ್ಪ. ನೀನೇ ಹೇಳು. ಏನೂ ಇಲ್ಲ, ಯಾರಿಗೂ ಗೊತ್ತಾಗದಿರೋ ಒಂದು ಕೊಲೆ ಮಾಡಬೇಕಾಗಿತ್ತು. ಬಟ್ ಸೂಸೈಡ್ ಅಂತ ಕೇಸ್ ಟರ್ನ್. ಯಾರನ್ನ ಕೊಲೆ ಮಾಡೋಗಿತ್ತು? ಯಾರನ್ನೂ ಇಲ್ಲ, ನಮ್ಮ ಆಫೀಸಲ್ಲಿ ಸ್ಟೋರಿ ಕಾಂಪಿಟೇಷನ್ ಇದೆ, ಅದಕ್ಕೆ. ವಿನ್ ಆದರೆ ಪಾರ್ಟಿ ಗ್ಯಾರಂಟಿ, 50,000 ಪ್ರೈಸ್ ಇದೆ, ಅದಕ್ಕೆ. ಹೌದಾ? ನಾನೇನೋ ಸ್ಕೆಚ್ ಆಗ್ತಿದ್ರೆ ಅನ್ಕೊಂಡಿದ್ನಪ್ಪ. ಯಾವ ಸ್ಕೆಚ್ ಇಲ್ಲ, ನೀನು ಸಿ ಐ ಡಿ ಅಲ್ವಾ, ಇಂಥದ್ರೆಲ್ಲ ಐಡಿಯಾಸ್ ಇರ್ತೀನಿ ಅಂತ ಕೇಳಿದೆ ಅಷ್ಟೇ. ಜಸ್ಟ್ ಮಿನಿಟ್, ಬಂದೆ. ಏನೋ ಮಾಡ್ತಾ ಇದ್ದ ನೀನು? ಏನಿದು? ಇದಾ ಪಾಯ್ಸನು. ಮುಂದೇನೋ ಮಾಡೋದು? ಸೂಸೈಡ್ ಲೆಟರ್ ಬರೀಬೇಕು. ಅದೇ ಹೆಂಗೆ ಬರೋದು ಗೊತ್ತಾಗಲ್ಲ. ಅದನ್ನ ನನ್ನ ಸಾವಿಗೆ ನಾನೇ ಕಾರಣ, ಇದಕ್ಕೆ ಯಾರು ಜವಾಬ್ದಾರಲ್ಲ ಅಂತ ಹೇಳ್ಬಿಟ್ಟು ಕೆಳಗೆ ಸಿಗ್ನೇಚರ್ ಮಾಡೋದು. ಅದೇ ಹೇಗೆ ಬರೋದು ಗೊತ್ತಾಗಲ್ಲ, ನೀನೇ ಬರೋದು ತೋರಿಸು. ನಾನೇ ಬರ್ದು ಕೊಡ್ತೀನಿ. ತಗೋ, ಇದೇ ಸೂಸೈಡ್ ಲೆಟರ್. ವಾವ್, ಸೂಪರ್. ಮುಂದೇನು ಮಾಡೋದು? ಇದು ಪಾಯ್ಸನ್. ಇದನ್ನು ತಗೊಂಡು ಅವ್ನು ಕುಟ್ಟಿರೋ ಡ್ರಿಂಕಿಗೆ ಅವ್ನು ಗೊತ್ತಾಗಂಗೆ ಮಿಕ್ಸ್ ಮಾಡಬೇಕು. ತಲೆ ಕೊರೆಬೇಡ, ಮುಂದೇಳ ಮಗ. ಮುಂದೆ ಹೇಳ ಮಗ. ವೇಟ್
ನೀವು ಮುಟ್ಟಿರೋ ವಸ್ತುಗಳನ್ನು ನೀಟಾಗಿ ತೊಳೆದು ಸುರಕ್ಷಿತವಾಗಿ ಅದೇ ಜಾಗಕ್ಕೆ ಇಟ್ಬಿಡಿ, ಅಲ್ಲಿಂದ ಹೊಂಟೋಗ್ಬಿಡಿ. ಯಾರಿಗೂ ಡೌಟ್ ಬರಬಾರ್ದು. ಅದೇ ಹೇಳ್ತೀಯ ಡೌಟ್ ಬರಲ್ಲ ಅಂತ? ಇಲ್ಲ, ಡೌಟ್ ಬರೋದಿಲ್ಲ. ಯಾಕೆಂತಂದರೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ನನ್ನ ಕೆಳಗೆ ಸಿಗ್ನೇಚರ್ ಬೇರೆ ಮಾಡಿರ್ತಾನೆ. ನೀವು ಮುಟ್ಟಿರೋ ವಸ್ತುಗಳನ್ನೆಲ್ಲ ನೀನಾಗಿ ತೊಳೆದು ಇಟ್ಬಿಡ್ತಾರೆ. ಫಿಂಗರ್ ಪ್ರಿಂಟ್ಸ್ ಬೇರೆ ಸಿಗಲ್ಲ. ಅಷ್ಟೇ, ದಟ್ಸ್ ಆಲ್. ಬ್ರಿಲಿಯಂಟ್ ಐಡಿಯಾ ಮಗ, ಸೂಪರ್ ಸೂಪರ್. ಏನು ತಲೆ ಮಗ ನಿಂದು. ವಾವ್, ಏನ್ ಮಗ ನಿಂದು. ಒಂದು ನಿಮಿಷ ಬಂದೇ ಮಗ. ಮನು, ಒಂದು ತಿರುಪತಿ ಕಾಲ್ ಮಾಡೋ ಬರ್ತಾನೆ ನೋಡೋಣ. ಅಲ್ಲ ಮಗ, ಅವನು ಬರ್ತಾನೆ ಇಲ್ಲ. ಜಸ್ಟ್ ಎ ಮಿನಿಟ್, ಕಾಲ್ ಮಾಡ್ತೀನಿ. ಜಸ್ಟ್ ಎ ಮಿನಿಟ್. ಹಲೋ ತಿರು, ಎಲ್ಲಿದೆಯಾ? ರೂಮಲ್ಲಿದೆಯಾ? ನಮ್ಮ ರೂಮ್ ಕಡೆ ಬರಪ್ಪ, ಲೈಟಾಗಿ ಎಣ್ಣೆ ತೊಗೊಳ್ಳೋಣ. ಬರ್ತಿರ್ಬೇಕಾದ್ರೆ 2 ಸಿಗರೇಟ್ ಹಿಡ್ಕೊಂಬಂಗೆ. ಹಾಂ, ಬೇಗ ಬಾ ಬೇಗ ಬಾ. ಬರ್ತಾನಂತೆ, ವೇಟ್ ಮಾಡೋಂತೇಳಿ. ಹಾಯ್ ಮಗ. ಹಾಯ್ ಮನು. ಹಾಯ್. ಬರಲ್ಲ ಅಂತಮ್ಮ. ಏನು ಪಾರ್ಟಿ ಜೋರಾ? ಇಲ್ಲ ಮಗ, ಹಂಗೆ ಲೈಟಾಗಿ ತಗೊಂತ ಇದ್ವಿ. ನಿನ್ನ ವೈಪು ಊರಿಂದ ಬಂದ್ಲ? ಇಲ್ಲ ಮಗ, ಬರ್ತೀನಿ ಅಂತ ಹೇಳಿದಾಳೆ. ಹೋಗಿ ಕರ್ಕೊಂಬರೋಗಿ ಹೋಗ. ಜಸ್ಟ್ ಮಿನಿಟ್ ಮಗ, ಫೋನ್ ಬಂತು. ಹಾಂ, ಓಕೆ ಮಗ. ನಮ್ಮ ಪ್ಲಾನ್ ಸಕ್ಸಸ್ ಆಗೋಕ್ಕೆ ಇದೇ ಸರಿಯಾದ ಟೈಮ್. ಅವ್ನು ಕುಡಿಯೋ ಡ್ರಿಂಕಲ್ಲಿ ಪಾಯ್ಸನ್ನ ಮಿಕ್ಸ್ ಮಾಡಬೇಕು. ಬಾ ಮಗ. ಏನಂತೆ, ಏನಂದ್ಲಿ ನಿನ್ನ ವೈಫು? ಬರ್ತಾಳೆ ಅಂತ ಮಗ, ಕರ್ಕೊಂಬರೋಕೆ ಇವತ್ತು ಹೋಗಿ. ತಗೋ ಮಗ, ಎಣ್ಣೆ ಹೊಡಿ. ತಗೊಳ್ಳಿ ಮಗ, ನೀವು ತಗೊಳ್ಳಿ. ಏನೋ ಇಷ್ಟು ಕೆಟ್ಟದಾಗಿದೆ, ಏನಾಗಿದ್ದಾರೆ ಇದಕ್ಕೆ? ಏನಿಲ್ವಾ? ತಗೋ ಮಗ, ಇನ್ನೊಂದು ಪೆಗ್ ಗುಡಿ. ಸಾಕು ಮಗ, ಸಾಕು ಮಗ. ಕುಡಿಯೋ ಕುಡಿಯೋ. ಏನೋ ಇದು ಒಂಥರ ಆಗ್ತಾ ಇದೆ. ಏನು ಹಾಕಿದ್ದಾರೆ ಇದಕ್ಕೆ? ಏನಿಲ್ಲ. ತಗೋ ಮಗ, ಇದು ಇನ್ನೊಂದ್ ಪೆಗ್ ಗುಡಿ. ನೋಡ ಮಗ, ನೋಡ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಯ ಈ ಬೊಂಬೆ ಹೇಳ್ತದೆ.
ಅಲ್ಲ ಮಗ, ಅವನ ಪ್ಲಾನ್ ಪ್ರಕಾರನೇ ಅವನ್ನ ಮುಗಿಸಿದ್ದಾಯ್ತು. ಇನ್ನು ಯಾರಿಗೂ ಡೌಟ್ ಬರಲ್ಲ ಅಲ್ವಾ? ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಆಯ್ತಲ್ಲ. ಅಲ್ಲ ಮನು, ಒಬ್ಬ ದೋಸ್ತಿನ ಕೊಲೆ ಮಾಡಿ ಅವನ ಆಸ್ತಿನ ನಮ್ದಾಗಿಸ್ಕೊಳ್ಳೋದು ಸರಿನಾ? ತಪ್ಪು ಮನು. ಲೈಫಲ್ಲಿ ಕಿಕ್ ಇರ್ಬೇಕು. ನೋಡ, ನಾಳೆಯಿಂದ ನಮ್ಮ ಲೈಫ್ ಹೆಂಗ್ ಟರ್ನ್ ಆಗುತ್ತೆ ಅಂತ. ಅಲ್ಲ ಮನು, ಒಂದು ವೇಳೆ ನಾಳೆ ದಿನ ಪೊಲೀಸ್ಗೆ ಗೊತ್ತಾಗಿ ರಿಸ್ಕ್ ಆದರೆ ಪ್ರಾಬ್ಲಮ್ ಆಗಲ್ವಾ ನಮಗೆ? ಲೈಫಲ್ಲಿ ರಿಸ್ಕ್ ಇರ್ಲಿಕ್ಕೆ ಬರೀ ರಸ್ಕ್ ಕಣೋ. ತಗೋ ಒಂದು ದಮ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏನೋ ನನಗಂತೂ ತುಂಬ ಭಯ ಆಗ್ತಿದೆಯಪ್ಪ. ನಾವು ತುಂಬ ಹುಷಾರಾಗಿರ್ಬೇಕು. ನಾಳೆ ದಿನ ಏನಾದರೂ ಆದರೆ? ಆ ತಿರು ಹೇಳಿದ ಪ್ಲ್ಯಾನು ತುಂಬ ಡೇಂಜರಸ್ ಪ್ಲ್ಯಾನು. ಯಾವ ನನ್ನ ಮಗನಿಗೆ ಗೊತ್ತಾಗಲ್ಲ. ಬ್ರಿಲಿಯಂಟ್ ಮೈಂಡ್ ಅವನದು. ಅಂತೂ ಕೆಟ್ಟ ಆಪ್ರೇಷನ್ ಸಕ್ಸಸ್ ಆಯಿತು. ಅವ್ನು ತೋಟದ ಹಳ್ಳಕ್ಕೆ ಅವನೇ ತಳ್ಬಿಟ್ಟಲ್ಲ. ಅಲ್ಲ ಮನು, ಇಂಥ ಮೀಟ್ರ್ ಎಲ್ಲಿಂದ ಬಂದ್ಲ ನಿಂಗೆ? ಎಲ್ಲ ಕಾಲದ ಮೇಲೆ ಮಗ, ಎಲ್ಲರ ಕಾಲ ಇರ್ತದೆ ಕಾಲ. ಇನ್ಮೇಲೆ ಕಾರು, ಬಂಗ್ಲೆ, ಐಷಾರಾಮಿ ಜೀವನ ನಡೆಸ್ಬೋದು. ಜೂಮ್ ಆಗಿರ್ಬೋದು. ಅವನೇ ಕ್ರಿಮಿನಲ್ ಅಂದ್ರೆ ನೀನು ಅವನಿಗಿಂತ ಕ್ರಿಮಿನಲ್ ಅಲ್ಲ? ಅವನಿಂದಾನೇ ಮರ್ಡರ್ ಮಾಡೋ ಐಡಿಯಾ ತಿಳ್ಕೊಂಡು ಅವನಿಂದಾನೇ ಡೆತ್ ನೋಟ್ ಬರೆಸಿ ಅವನನ್ನೇ ಯಮನ್ ಪದ ಕಳಿಸ್ಬಿಟ್ಟಲ್ಲ. ಅಂತೂ ಕಿಲಾಡಿ ನನ್ನ ಮಗ. ಮನು ಅಂದ್ರೇನು? ಮನು ಸ್ಟೈಲ್ ಅಂದ್ರೇನು? ಬಾ ರೂಮ್ ಕಡೆ ಹೋಗೋಣ. ಬಾ ಹೋಗಂಬಾ. What you checking now? He's looking hot, looking six pack you, six pack you, six pack you. ಅಲ್ಲ ಮನು, ಎಲ್ಲ ನಾವು ಅನ್ಕೊಂಡಂತೆ ಆಯ್ತಲ್ಲ. ಶರಣು, ಯಾಕೋ? ಶರಣು, ಏನಾಯ್ತು? ಏಯ್, ಯಾಕೋ ಶರಣು, ಏನಾಯ್ತು? ತಿರು, ನೀನು? ಎಸ್ ಮನು, ನಾನೇ. ಆಶೆ ರಕ್ತದಾನ. ನಾನೇನು ಸತ್ತಿಲ್ಲ, ಬದುಕೇ ಇದ್ದೀನಿ. ಯಾಕೆ ಶಣ್ಣು, ಆಶೆ ಆಗ್ತಾ ಇದ್ದಾನಾ? ಹಾಂ, ನಿಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು ಅಂತ ಯಾಕರ್ಲ ಈಗ ಮಾಡಿದ್ರಿ? ಮೊನ್ನೆ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಕಿರಣ್, ತಿರುನ ಹೇಗಾದ್ರೂ ಮಾಡಿ ಈ ಭೂಮಿಯಿಂದ ಪಾರ್ಸಲ್ ಮಾಡಬೇಕಲ್ಲ. ಮನು, ನೀವೇನು ಹೇಳ್ತಾರೆ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಎಸ್ ಶರಣ್, ತಿರುನ ಮರ್ಡರ್ ಮಾಡಿ ಅವನ ಆಸ್ತಿನೆಲ್ಲ ನಮ್ದಾಸಿ ಹೋಗ್ಬೇಕಂತ. ಮನು, ಇದು ನಾಳೆ ದಿನ ಪೊಲೀಸ್ಗೆ ಏನಾದರೂ ಗೊತ್ತಾಗ ರಿಸ್ಕ್ ಆಗುತ್ತೆ. ಏನೂ ಆಗಲ್ಲ, ಇನ್ನೇನೂ ಆಗಲ್ಲ. ನಾನಿದ್ದೀನಲ್ಲ. ಅದೇ ಕೊಲೆ ಮಾಡೋದಕ್ಕೆ ನಾನಿದ್ದೀನಲ್ಲ, ಹೇಳ್ತೀನಿ ಬಾ ಇಲ್ಲಿ. ಆದರೂ ಫ್ರೆಂಡ್ಶಿಪ್ಪಲ್ಲಿ ತಿಳುಗಳಿಗೋಸ್ಕರ ಸ್ವಲ್ಪ ಡ್ರಾಮಾ ಮಾಡಿರ್ತಾನೆ ಅಷ್ಟೇ. ಆ ಬಾಟ್ಲಲ್ಲಿ ವಿಷದಳುಗಳು ಇರಲ್ಲ, ಶುಗರ್ ಇರುತ್ತೆ. ಅದನ್ನೇ ವಿಷ ಅಂತ ತಿಳ್ಕೊಂಡು ಪಾಪ ಇವ್ರು ಮಾಡಿರ್ತಾರೆ. ಆ ತಿರು ಸತ್ತಿರಲ್ಲ, ಬದುಕೇ ಇರ್ತಾನೆ. ಕೊನೆಗೆ ತನ್ನ ಆಸ್ತಿಗಳನ್ನು ದೋಸ್ತಿಗಳಿಗೆ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಇಲ್ಲ ಶರಣ್, ನೀವು ಕರೆಕ್ಟಾಗಿ ಇದ್ದೀರಾ. ನಿಮ್ಮ ದೋಸ್ತಿ ಮಾಡಿದ್ದಂದೆ ತಪ್ಪು. ಮಗ ಮಚ್ಚ ಅಂದ್ಕೊಂಡು ಮನುಷ್ಯನ ಕೆಲಸ ಮಾಡಿಬಿಟ್ರಲ್ಲ, ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ. ಯಾಕರ್ಲ ಈಗ ಮಾಡಿದ್ರಿ? ಹಾಂ, ದೋಸ್ತಿಗಳೇ ಮೋಸ ಮಾಡ್ತಾರೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರಲಿಲ್ಲ. ಒಂದೇ ಪ್ಲೇಟ್ನಲ್ಲಿ ಊಟ ಮಾಡ್ಕೊಂಡು ಬೆಳೆದವ್ರು ನಾವು. ಹೇಗಿತ್ತು ನಮ್ಮ ಫ್ರೆಂಡ್ಸ್?
ಹೇಗಾಯ್ತು? ಯಾಕೆ ಹಿಂಗಾಯ್ತು? ಯಾಕೆ ಹಿಂಗೆ ಮಾಡಿದ್ರು ಒಂದೂ ಗೊತ್ತಾಗ್ತಾಯಿಲ್ಲ ಕೂಟು. ಯಾಕಲ್ಲ ಹಿಂಗೆ ಮಾಡಿದ್ರಿ? ದೋಸ್ತಿಗೋಸ್ಕರ ನನ್ನ ಪ್ರಾಣನೇ ಕೊಡ್ತಿದ್ದಂತೆ, ಇನ್ನು ಈ ಜುಜ್ಬೆ ಆಸೆ ಕೊಡ್ತಿದ್ದಿಲ್ಲ ಅಂದ. ಛೇ, ಭಾಳ ಮೋಸ ಮಾಡಿಬಿಟ್ರೆ. ಈ ಆಸ್ತಿನ ತಾನೇ ನೀವು ಕೇಳ್ತಿರೋದು. ತಗೊಳ್ಳಿ ಈ ಆಸ್ತಿನ ಅಲ್ಲ ಏನ್ರಲ್ಲ, ನೀವು ಚೆನ್ನಾಗಿರ್ಬೇಕಲ್ಲ. ನೀವು ಚೆನ್ನಾಗಿದ್ರೆ ನಾ ಚೆನ್ನಾಗಿರ್ತೀನಿ. ನಿಮ್ಮ ದುಃಖನೇ ನಮ್ಮ ದುಃಖಕ್ಕಲ್ಲ. ಆದರೆ ಎಂದೂ ಮರಿಲ್ಲ ಅಂತ ಮೋಸ ಮಾಡಿಬಿಟ್ರಕ್ಕಲ್ಲ ನೀವು ಫ್ರೆಂಡ್ಶಿಪ್. ಇನ್ನೊಮ್ಮಾದರೂ ಈ ಥರ ಮಾಡೋಕೆ ಹೋಗ್ಬೇಡಿ. ಲೈಫಲ್ಲಿ ಯಾವತ್ತೂ ಇನ್ನೊಬ್ಬ ದೋಸ್ತಿಗೆ ಮೋಸ ಮಾಡಬೇಡಿ. ನಿಮ್ಮನ್ನ ಕೈ ಮುಗಿದು ಕಳ್ಕೊತೀನಿ. ಯಾಕೆಂದರೆ ಆ ನೋವು ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಲ್ಲ ಆ ಜೀವ, ಅದಕ್ಕೆ ಮಾತ್ರ ಗೊತ್ತು ಆ ನೋವು ಏನಂತ. ಲೈಫ್ ಈಸ್ ಖಾಲಿ ಖಾಲಿ, ಲೈಫ್ ಈಸ್ ಖಾಲಿ ಖಾಲಿ. ಗುಡ್ ಬೈ. ಇನ್ಮೇಲಾದ್ರೂ ಚೆನ್ನಾಗಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಹೇಳಿ ಶ್ರೀನಿವಾಸ.